ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಆರೋಗ್ಯವಾಗಿದ್ದೀರಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಮಾರ್ನಿಂಗ್ಗೆ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಇವತ್ತು ದೋಸೆ ಹಾಗೆ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಅದಕ್ಕೇನೆ ಆಲೂಗೆಡ್ಡೆನ ಕುಕ್ಕರಲ್ಲಿ ಹಾಕಿ ಒಂದು ಕೂಗಿಸ್ಕೊಂಬಿಟ್ಟೆ. ಸುಮ್ಮನೆ ತಪ್ಪಲಲ್ಲಿ ಇಟ್ಕೊಂಡು ಬೇಯಿಸ್ಕೊಳೋ ಬದಲು ಈ ರೀತಿಯಾಗಿ ಒಂದು ಆಲೂಗೆಡ್ಡೆನ 4 ಪೀಸ್ ಮಾಡಿ ಒಂದು ಕೂಗಿಸ್ಕೊಂಡ್ರೆ ಬೇಗನೆ ಬೆಂದ್ಕೊಂಬಿಡತ್ತೆ ಚೆನ್ನಾಗಿ. ಒಂದೊಂದು ಸತಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದೊಂದು ಆಲೂಗೆಡ್ಡೆ ಮಧ್ಯದಲ್ಲಿ ಗಟ್ಟಿಯಾಗೇ ಇರುತ್ತೆ, ಬೆಂದಿರಲ್ಲ ಏನಿರಲ್ಲ ಅಲ್ವಾ. ಸೊ ಆ ರೀತಿಯೆಲ್ಲ ಏನೂ ಆಗೋದಿಲ್ಲ. ಸೊ ಕುಕ್ಕರಲ್ಲಿ ಕೂಗಿಸ್ಕೊಳೋದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಈಗ ಅದರೆಲ್ಲ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಸೊ ಬಿಸಿ ಇದೆ ಹಂಗೂ ಆ ಬಿಸಿನೀರು ಏನಿರುತ್ತಲ್ಲ ನಾವು ಬೇಯಿಸಿದಾಗ, ಸೊ ಅದನ್ನೆಲ್ಲ ಚೆಲ್ಲಿ ತಣ್ಣೀರು ಹಿಡಿದು ಹಾಗೇನೇ ತಣ್ಣಗಾಗಲಿ ಸ್ವಲ್ಪ ಅಂತೇಳಿ ಹಾಗೇ ಎಲ್ಲ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡಿಕೊಂಡೆ. ಸೊ ಬೆಳಗ್ಗೆ ಹೊತ್ತು ಏನಕ್ಕೂ ಕಾಯೋಕ್ಕಾಗಲ್ಲ, ಪಟ ಅಂತ ಆಗೋಗಬೇಕು. ಇಲ್ಲ ಅಂತಂದರೆ ಲೇಟ್ ಆಗುತ್ತೆ, ನಮಗಲ್ಲ ಮಕ್ಳಿಗಾದರೂ ಲೇಟ್ ಆಗೇ ಆಗುತ್ತೆ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಸಿಪ್ಪೆ ಎಲ್ಲ ತಗೊಂಡಿತ್ತಾಯಿತು. ಇನ್ನು ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಮೊದಲೆಲ್ಲ ನಮ್ಮ ಮನೆಯಂಗೆ ನಾನೇ ಕೇಳ್ತಿದ್ದೆ, ಏನು ಮಾಡಿಕೊಡ್ಲಪ್ಪ, ಏನು ಮಾಡಲಿ ನಾಷ್ಟ ಅಂತ. ಅವಳ ಬಗ್ಗೆನೂ ಹೇಳ್ತಿರ್ಲಿಲ್ಲ, ಏನಾದರೂ ಮಾಡಿಕೊಟ್ರು ಸಾಕು ಅನ್ನೋ ಥರ ಇದ್ಲು. ಬಟ್ ಈಗ ಮಕ್ಕಳು ಬೆಳೀತಾ ನೋಡಿ ಯಾವ ರೀತಿ ಬದಲಾಗ್ತಾರಂತ. ನನಗೆ ಅದು ಮಾಡಿಕೊಡು, ನನಗೆ ಇದು ಮಾಡಿಕೊಡು ಅನ್ನೋ ಥರ ಕೇಳಂಗೆ ಆಗ್ಬಿಟ್ಟಿದ್ದಾಳೆ. ಸೊ ಅವಳು ಕೇಳಿದ್ಲು ದೋಸೆ ಮಾಡು ಅಂತ. ಸೊ ಒಂದೇ ದಿವಸದಲ್ಲಿ ದೋಸೆ ಆಗಲ್ಲಪ್ಪ, ನೀನು ಹಾಕಿ ನೆಕ್ಸ್ಟ್ ಡೇ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಅಂದರೆ ಅವಳು ಜಾಸ್ತಿ ಏನೂ ಕೇಳೋದಿಲ್ಲ, ನಂಗೆ ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳೋದಿಲ್ಲ. ಏನು ಕೊಟ್ಟರು ತಿಂತಿದ್ಲು. ತಿನ್ನೋದೇ ಕಷ್ಟ ಅಲ್ಲ ಅವಳಿಗೆ. ಫಸ್ಟ್ ಆಫ್ ಆಲು ನಾವು ತಿನ್ನಿಸ್ಬೇಕು ಬಲವಂತ ಮಾಡಿ. ಸೊ ಇವಾಗ ಕೇಳ್ತಾಳಲ್ಲ, ಅದೊಂಥರ ಖುಷಿಯಾಗುತ್ತೆ. ಏನೋ ನನ್ನ ಮಗಳು ಕೇಳಿ ಹಾಕ್ಸ್ಕೊಂಡು ತಿಂತಾಳಲ್ಲಪ್ಪ, ಅದೇ ಒಂಥರ ಖುಷಿ ಅಲ್ವಾ. ಪಲ್ಯ ಎಲ್ಲ ಮಾಡಿದ್ದಾಯಿತು. ಈಗ ದೋಸೆಗೆ ಸೊ ನಾನೇನು ಮಾಡ್ತೀನಿ ಅಂದರೆ, ದೋಸೆಗೆ ಬರೀ ಒಂದೇ ದಿವಸಕ್ಕೇನೆ ಏನು ನೆನೆ ರುಬ್ಕೊಳಲ್ಲ. ಅಟ್ಲೀಸ್ಟ್ 1-2 ದಿವಸ ಬರೋ ಥರನೇ ನಾನು ಮಾಡ್ಕೊಳೋದು. ಒಂದು ದಿವಸ ದೋಸೆ ಮಾಡಿದ್ರೆ ಇನ್ನೊಂದು ದಿವಸ ಇಡ್ಲಿ ಮಾಡೋದಾಗಿರ್ಬೋದು, ಆ ರೀತಿ ಮಾಡ್ಕೊತೀನಿ. ಒಂದೇ ಬ್ಯಾಟರಲ್ಲಿ ಸೇಮ್ ಎರಡನ್ನೂ ಮಾಡ್ಕೊಬೋದು, ಸಪ್ರೇಟ್ ಅಂತ ಏನೂ ಇಲ್ಲ, ಚೆನ್ನಾಗಿ ಬರುತ್ತೆ. ನಾನು ಆಲ್ರೆಡಿ ಈ ಬ್ಯಾಟರ್ನ ಯಾವ ರೀತಿಯಾಗಿ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನೋಡಿಲ್ಲೋ ದಯವಿಟ್ಟು ಒಂದು ಸತಿ ನೋಡಿ ಅಂತ ಹೇಳ್ತೀನಿ. ಸೊ ದೋಸೆ ಹಾಕ್ತಾ ಹಾಗೆಯೇ ಆ ಮಕ್ಕಳಿಗೆ ಅಷ್ಟರಲ್ಲಿ ತಾನ್ಯನೂ ಇದ್ದಿದ್ಲು, ಮಾನ್ಯನೂ ಇದ್ದಿದ್ಲು. ಅವ್ರಿಗೆಲ್ಲ ಹಾಲು ಕೊಟ್ಟು ಇನ್ನು ನಮ್ಮ ಅತ್ತೆ ಹತ್ರ ಬಿಟ್ಟೆ. ತಾನ್ಯ ಆಟ ಆಡ್ಕೊಂಡು ಇರ್ತಾಳೆ. ಮಾನ್ಯನಂತೂ ಸ್ಕೂಲಿಗೆ ರೆಡಿ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಅವಳು ಸಹ ನಮ್ಮ ಅತ್ತೆನೇ ರೆಡಿ ಮಾಡೋದು ಬೆಳಗ್ಗೆ ಹೊತ್ತು. ಸೊ ನನಗೇನಿದ್ರು ಬ್ರೇಕ್ಫಾಸ್ಟ್ ಮಾಡಿ ಅವಳಿಗೆ ಬಾಕ್ಸಿಗೆ ಕಟ್ಟಿ ಅವಳಿಗೆ ತಿನ್ನಿಸೋದು. ಕೆಲವೊಂದು ಟೈಮಲ್ಲಿ ತಿನ್ನಲ್ಲ ಬೆಳಗ್ಗೆ ಹೊತ್ತು. ಸೊ ದಿನ ತಿಂತಾಳೆ ಅಂತ ಹೇಳಲ್ಲ, ಒಂದು ದಿವಸ ತಿಂತಾಳೆ, ಒಂದು ದಿವಸ ತಿನ್ನಲ್ಲ. ಹಂಗೂ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ದಲ್ಲೇ ಹೋದರೆ ಒಂದು ಲೋಟ ಹಾಲು ಕೊಟ್ಟಿರ್ತೀನಲ್ಲ, ಅದೊಂಥರ ಸಮಾಧಾನ. ಬಿಡು ಮಧ್ಯಾಹ್ನಕ್ಕೆ ತಿನ್ಕೊತಾಳೆ, ಯಾವಾಗ ಹಸ್ವಾಗುತ್ತೋ ಅವಾಗ ಅಂತೇಳಿ ಸುಮ್ಮನೆ ಆಗೋಗ್ತೀನಿ. ನಮ್ಮ ಅನ್ನಿನ ಸ್ಕೂಲಿಗೆಲ್ಲ ಕಳಿಸಿದ್ದಾಯಿತು. ನಮ್ಮ ಅತ್ತೆನೇ ಕರ್ಕೊಂಡೋಗಿ ವ್ಯಾನಿಗೆಲ್ಲ ಬಿಟ್ಬಿಟ್ಟು ಬರ್ತಾರೆ. ಸೊ ನಾನು ಅಷ್ಟರಲ್ಲಿ ಏನು ಮಾಡ್ತೀನಿ ಅಂದರೆ, ಮನೇಲಿರೋರೆಲ್ಲರಿಗೂ ಒಂದೊಂದೇ ಸತಿ ಎಲ್ಲರೂ ಒಟ್ಟಿಗೆ ಬಂದುಬಿಡ್ತಾರೆ ಒಂದೊಂದು ಸತಿ ಬ್ರೇಕ್ಫಾಸ್ಟಿಗೆ. ಈ ದೋಸೆ ಎಲ್ಲ ಮಾಡಿದಾಗೆಲ್ಲ ಒಟ್ಟಿಗೆ ಕೊಡೋಕ್ಕಾಗಲ್ವಲ್ಲ, ಹಾಗಾಗಿ ಒಬ್ಬೊಬ್ರಿಗೇ ನಾಷ್ಟನ ಮಾಡಿಕೊಡ್ತಾಯಿದ್ದೆ. ಸೊ ಸ್ವಲ್ಪ ಸಾಂಬಾರು ಸಹ ಮಿಕ್ಕಿತ್ತು. ಅಂದರೆ ರಾತ್ರಿ ಹುಳಿ ಸಾರು ಮಾಡಿದ್ದೆ, ಬೇಳೆ ಸಾಂಬಾರು. ಸೊ ಹಾಗಾಗಿ ದೋಸೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಸ್ವಲ್ಪ ಬಿಸಿಗೆ ಇಟ್ಟೆ. ಇನ್ನು ಮಾನ್ಯಂಗೂ ಏನು ಸಾಂಬಾರಲ್ಲಿ ತಿನ್ನಿಸಿರಲಿಲ್ಲ, ರಾತ್ರಿದಲ್ವ. ಸೊ ಹಾಗಾಗಿ ಏನು ಬೇಡ ಅಂತ ಹೇಳಿ ಅವಳಿಗೆ ಪಲ್ಯನೇ ಹಾಕ್ಕೊಟ್ಟು ಕಳಿಸಿತ್ತು. ಇವಾಗ ನೆಕ್ಸ್ಟು ಎಲ್ಲರಿಗೂ ನಾಷ್ಟ ಮಾಡಿಕೊಟ್ಟು ಅದಾದ ನಂತರ ನಾನು ಒಂದು ಸಂಘಕ್ಕೆ ಸೇರ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂದ್ಕೊತೀನಿ. ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ. ಸೊ ನಾನು ಅದರಲ್ಲಿ ಯಾವ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಸಹ ಫುಲ್ಲು ಡೀಟೇಲಾಗಿ ಹೇಳಿದ್ದೀನಿ. ಇಂಟ್ರೆಸ್ಟೆಡ್ ಆಗಿದ್ದರೆ ಹೋಗಿ ಆ ಒಂದು ವ್ಲಾಗ್ನ ಸಹ ನೋಡಿ ಅಂತ ಹೇಳ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಸೊ ನಾವೇನು ಮಾಡ್ತೀವಿ ಆ ಸಂಘದಲ್ಲಿ ಅಂತಂದರೆ, ವಾರಕ್ಕೇ 100 ರೂಪಾಯಿ ಕಟ್ಟೋದು ಇರುತ್ತೆ. ಅಟ್ಲೀಸ್ಟ್ 2 ವಾರಕ್ಕೆ ಅಂದರೆ 15 ದಿವಸಕ್ಕೂ ಕಟ್ಟೋವಂಥದ್ದು ಇರುತ್ತೆ. ಸೊ ನಾನು ಸೇರ್ಕೊಂಡಿರೋದು ಬರೀ 15 ದಿವಸಕ್ಕೆ 100 ರೂಪಾಯಿ ಕಟ್ಟೋವಂಥದ್ದು. ಸೊ 100 ರೂಪಾಯಿನ ಅಷ್ಟೇನಾ ಅಂತ ಅನ್ಬೋದು, ಬಟ್ 100 ರೂಪಾಯಿನೇ ಸೇರಿಸ್ತಾ ಹೋದರೆ ಎಷ್ಟೊಂದಾಗುತ್ತೆ ಅಲ್ವಾ. ಈಗ ಆ ಸಂಘದಲ್ಲಿ ಲೋನ್ ಸಹ ಕೊಡ್ತಾಯಿದ್ದಾರೆ. ಅಮ್ಮಮ್ಮ ಅಂದ್ರೂ 1,80,000 ಏನೋ ಆಗಿದೆ ಒಬ್ರಿಗೆ. ಸೊ ನಾವು ತಿಂಗಳಿಗೆ 9,000 ಕಟ್ಟಬೇಕಾಗುತ್ತೆ.
ಈ ರೀತಿ ಎಲ್ಲ ಇರುತ್ತೆ. ತಿಂಗ್ಳಿಗೆ 9,000 ಕಟ್ಟಲೇಬೇಕು. ಆ ದಿನದಲ್ಲೇ ಕಟ್ಟಬೇಕು, ಇಲ್ಲಾಂದರೆ ಮತ್ತೆ ಎಕ್ಸ್ಟ್ರಾ ಫೈನ್ ಎಲ್ಲ ಕಟ್ಟಬೇಕಾಗುತ್ತೆ. ಸೊ ಪ್ರೊಸೀಜರ್ಸ್ ಎಲ್ಲ ಇತ್ತು, ಸೈನ್ ಹಾಕೋದಾಗಿರ್ಬೋದು. ಹಾಗಾಗಿ ಅಲ್ಲಿಗೂ ಸಹ ಹೋಗಿ ಬಂದಿದ್ದಾಯಿತು. ಈ ಥರ ಎಲ್ಲ ಸಂಘಗಳೇನಾದರೂ ನಿಮ್ಮೂರಲ್ಲಿ ಮಾಡ್ತಿದ್ರೆ ಖಂಡಿತವಾಗ್ಲೂ ಸೇರಿಕೊಳ್ಳಿ. ಅಟ್ಲೀಸ್ಟ್ ನಮಗೆ ಲೋನು ಆಗಲಿ ಉಳಿತಾಯ ಆಗಲಿ ತೊಗೊಂಡು ಕಟ್ಟೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ, ನೀವು 100 ರೂಪಾಯಿನಾದರೂ ಕಟ್ಕೊಂಡು ಹೋಗ್ಬೋದಲ್ವ ಆರಾಮಾಗಿ. ಆ ರೀತಿಯಾಗೂ ಸೇವಿಂಗ್ಸ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಂತರ ನಾನು ನನ್ನ ಫ್ರೆಂಡು ಇಲ್ಲಿ ನಮ್ಮ ಕಡೆ ಜಿಂದಾಲಲ್ಲಿ ಫ್ರೀಯಾಗಿ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತಾರೆ. ಸೊ ಮನೆಯಲ್ಲೇ ಇದ್ದು ನಮಗೂ ಬೇಜಾರಾಗಿರುತ್ತೆ, ಹೋಗಿ ಕಲ್ತ್ಕೊಂಬರಂಬ ಯಾಕೆ ಸುಮ್ಮನೆ, ಹೆಂಗೋ ಫ್ರೀಯಾಗಿ ಹೇಳ್ಕೊಂಕೊಡೋಂಥ ಒಂದು ಆಪರ್ಚುನಿಟಿನ ನಾವು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಬ್ಬರೂ ಹೋಗಿದ್ವಿ. ಸೊ ನಿಜವಾಗ್ಲೂ ಹೇಳ್ತೀನಿ, ತುಂಬ ದೂರದಿಂದನೂ ಬರೋರಿದ್ದಾರೆ. ತುಮಕೂರಿಂದ ಆಗಿರ್ಬೋದು, ದೂರನೇ ಅದು ಒಟ್ಟಿನಲ್ಲಿ. ಸೊ ಆ ದೂರದಿಂದ ಬಂದು ಕಲ್ತ್ಕೊಡೋವಂಥ ಆಸಕ್ತಿ ಇದೆ. ನಮ್ಮ ಮನೆಯಿಂದ ಇಲ್ಲಿಗೆ ಒಂದು ಅಟ್ಲೀಸ್ಟ್ 20 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ. ಬಸ್ ಸ್ಟಾಪ್ಗೆ ಹೋಗಿ ಬಸ್ ಸ್ಟಾಪಿಂದ ಆಟೋದಲ್ಲಿ ಹೋಗಬೇಕು. ಸೊ ಅಮ್ಮಮ್ಮ ಲೆಕ್ಕ ಹಾಕೊಂಡು ಒಂದು 20 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರೇ ಅಂದ್ಕೊಳ್ಳಿ. ಸೊ ಹೋಗ್ಬಿಟ್ಟು ಬರೋದಕ್ಕೆ ನಾನು ಇಷ್ಟು ದಿವಸ ಲೇಟ್ ಮಾಡಿದ್ದಾಯಿತು. ಸದ್ಯಕ್ಕೆ ಹೆಂಗೋ ಈಗಾದರೂ ಟೈಮ್ ಕೂಡಿದೆಯಲ್ಲ ಅದಕ್ಕೆ ಅಂತ ಹೇಳಿ ಇಬ್ಬರೂ ಜಾಯ್ನ್ ಆಗಿದ್ವಿ. ಸೊ ಇವತ್ತು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಜಾಸ್ತಿ ಏನು ಹೇಳ್ಕೊಂಡು ಕೊಡ್ತಿರ್ಲಿಲ್ಲ. ಸುಮ್ಮನೆ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಮಿಷಿನ್ನ ತುಳೀರಿ, ಅಕಸ್ಮಾತ್ ಗೊತ್ತಿರೋರ್ಗಾದರೆ ಓಕೆ, ಗೊತ್ತಿಲ್ದಿರೋರು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದರು. ಆ ಮಿಷಿನ್ ತುಳಿಯೋದೇನು ಅಂದರೆ ಕೆಲವೊಂದು ಸತಿ ಉಲ್ಟಾ ಹೋಗುತ್ತೆ ಗೊತ್ತಾ. ಸೊ ಆ ರೀತಿ ಆಗಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದರು. ನ್ಯೂಸ್ ಪೇಪರ್ ಸಹ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಅದು ಹೆಂಗೆ ಅಂದರೆ ನಾವು ಉಲ್ಟಾ ತುಳಿತಾಯಿದ್ರೆ ನ್ಯೂಸ್ ಪೇಪರ್ ಹಿಂದಕ್ಕೆ ಬರುತ್ತೆ. ಸೊ ನಾವು ಕರೆಕ್ಟಾಗಿ ತುಳಿತಾಯಿದ್ರೆ ಮುಂದಕ್ಕೆ ಹೋಗುತ್ತೆ. ಸೊ ನನಗೆ ಈ ಮಿಷಿನ್ ತುಳಿಯೋದೆಲ್ಲ ಏನು ಕಷ್ಟ ಅಂತ ಅನಿಸ್ಲಿಲ್ಲ, ಆರಾಮಾಗೆ ಕಲ್ತ್ಕೊಬೋದು. ಬಟ್ ಮೇನ್ ಪಾರ್ಟ್ ಇರೋದು ಕಟ್ಟಿಂಗ್ ಮಾಡೋದಾಗಿರ್ಬೋದು, ನಾವು ಮೆಜರ್ಮೆಂಟ್ ಹೆಂಗೆ ತೊಗೊಂಡು ಕಟ್ ಮಾಡ್ತೀವಿ ಅಂತ ಅದು ಹೇಳ್ಕೊಂಡು ಕೊಡ್ತಾರಂತೆ ನಿಧಾನಕ್ಕೆ. ಬಟ್ ಸದ್ಯಕ್ಕೆ ಈಗ ಎಮ್ಮಿಂಗ್ ಆಗಿರ್ಬೋದು, ಎಮ್ಮಿಂಗ್ ನೆಕ್ಸ್ಟ್ ಕ್ಲಾಸಲ್ಲಿ ಎಮ್ಮಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಕಲ್ತ್ಕೊಳ್ಳೋಣ ಅಲ್ವಾ. ಈ ಥರ ಎಲ್ಲ ಯೂಸ್ ಆಗುತ್ತೆ ನಮಗೆ. ಇದನ್ನೆಲ್ಲ ಕಲ್ತ್ಕೊಂಡು ನಾವೇನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋದಾಗಲಿ ಆ ಇಂಟೆನ್ಷನ್ ನನಗಿಲ್ಲ. ಅಟ್ಲೀಸ್ಟ್ ಹೆಂಗೋ ಮನೇಲಿ ಒಂದು ಮಿಷಿನ್ ಇದ್ದರೆ ನಮ್ಮ ಕುರ್ತಾಸ್ ಆಗಿರ್ಬೋದು, ನಾವೇ ಸ್ಟಿಚ್ ಹಾಕೊಳೋ ಥರ ಮಕ್ಕಳು ಬಟ್ಟೆಗಳಾಗಿರ್ಬೋದು, ಸೊ ಸಣ್ಣ ಪುಟ್ಟ ಇರುತ್ತಲ್ಲ, ಅಟ್ಲೀಸ್ಟ್ ಅದಾದರೂ ಮಾಡ್ಕೊಳೋದ್ರೆ ಸಾಕು ಅಂತ ಅಂದ್ಕೊಂಡು ಕಲಿತಾಯಿದ್ದೀನಿ. ನೋಡೋಣ ಇದು ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ಸೊ ಇಂಟ್ರೆಸ್ಟ್ ಆಗಿದ್ದರೆ ಮುಂದೇನು ಇದ್ರ ಬಗ್ಗೆನೇ ಆಸಕ್ತಿ ತೋರಿಸಿ ಇನ್ನೂ ಚೆನ್ನಾಗಿ ಕಲ್ತ್ಕೊಬೋದು ಅಂತ ಹೇಳ್ತಾಯಿದ್ದೀನಿ. ಇನ್ನು ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಹೇಳಿದರು, ಸಿಸರ್ ಅಂತೆ, ಟೇಪ್ ಅಂತೆ, ಅದನ್ನೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಇವತ್ತಂತೂ ಮಳೆ ಚೆನ್ನಾಗಿ ಹೋಯಿತು ಸಿಕ್ಕಾಪಟ್ಟೆ. ಇಷ್ಟು ದಿವಸ ಮಳೆ ಇಲ್ಲ ಅಂತ ಯಾರೂ ಹೊಲ ಚೆಲ್ಲೋದಾಗಿರಲಿ ಅದ್ರ ಬಗ್ಗೆ ಯಾರೂ ಆಸಕ್ತಿ ತೋರಿಸಿರ್ಲಿಲ್ಲ, ಏನಾಗುತ್ತೋ ಈ ಸತಿ ಮಳೆಯಿಂದ ಅಂತ. ಬಟ್ ಇವತ್ತಂತೂ ತುಂಬ ಚೆನ್ನಾಗಿ ಮಳೆ ಬಿತ್ತು. ನಾಳೆ ನೋಡಬೇಕು, ಹೊಲ ಚೆಲ್ತಾರೆ ಪಕ್ಕ. ಈ ರೈತರ ಜೀವನನೇ ಇಷ್ಟು ಅಲ್ವಾ, ಮಳೆನ ನಂಬ್ಕೊಂಡು ಏನಾದರೂ ಬೆಳೆ ಬೆಳಿತೀವಿ ಅಂದರೆ ಖಂಡಿತ ನಾವು ಅಂದ್ಕೊಂಡಂಗೆ ಆಗೋಲ್ಲ. ಅಟ್ಲೀಸ್ಟ್ ಆಗುತ್ತೆ, ಬಟ್ ಆಗೋದಿಲ್ಲ ಅಂತ ಅಲ್ಲ. ಒಂದೊಂದು ಸತಿ ಕಮ್ಮಿ ಆಗುತ್ತೆ, ಒಂದೊಂದು ಸತಿ ನಾವೇನು ಇನ್ವೆಸ್ಟ್ ಮಾಡಿರ್ತೀವಿ ಅದಕ್ಕಿಂತ ಜಾಸ್ತಿ ಸಿಗೋದು ಉಂಟು. ಲಾಸು ಇರುತ್ತೆ, ಪ್ರಾಫಿಟ್ ಇರುತ್ತೆ, ಅದೆಲ್ಲ ಮಾಮೂಲಿ ಅಲ್ವಾ ವ್ಯವಹಾರದಲ್ಲಿ ಅನ್ನೋಂಗೆ ಒಂದು ಮೈಂಡ್ಸೆಟ್ ಇಟ್ಕೊಂಡೇ ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಸತಿ ಅಂತೂ ನಿಜವಾಗೂ ತುಂಬ ಲೇಟ್ ಆಯಿತು ಮಳೆ ಬೀಳೋದು. ಇಷ್ಟೊತ್ತಿಗೆಲ್ಲ ತೊಗರಿಕಾಯಿ ಆಗಿರ್ಬೋದು, ಅಲಸಂಡೆಕಾಯಿ ಅವನ್ನೆಲ್ಲ ಹಾಕ್ಕೊತಾ ಇದ್ವಿ. ಬಟ್ ಈ ಸತಿ ಏನೂ ಹಾಕಿಲ್ಲ, ನೋಡಬೇಕು ಇನ್ನು ಹಾಕ್ತಾರೆ. ಇವಾಗ ಮಳೆ ಬಂದಿದೆಯಲ್ಲ, ಯಾರೆಲ್ಲ ಹಳ್ಳಿಗಳಿಂದ ಅಂದರೆ ಹಳ್ಳಿಲಿದ್ದು ನನ್ನ ವ್ಲಾಗ್ಸ್ನ ನೋಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಗೊತ್ತಿರುತ್ತೆ ಅಲ್ವ ಹಳ್ಳಿ ಕಡೆಲ್ಲ ಹೀಗಿರುತ್ತೆ ಅನ್ನೋದ್ರ ಬಗ್ಗೆ. ಸುಮ್ಮನೆ ಆಗಿ ಕ್ಯೂರಿಯಾಸಿಟಿಯಿಂದ ಕೇಳ್ತಾಯಿದ್ದೀನಿ ಅಷ್ಟೇನೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.